शं शनिश्चराय नमः। ॐ शं शनिश्चराय नमः। ಮಾರ್ಚ್ 7-8 ನಡೆಯುವಂಥ ಶನಿಶ್ಚರ ಮಹಾಯಾಗ ನಡೆಯುವಂಥ ಸಾನ್ನಿಧ್ಯಕ್ಕೆ ಬನ್ನಿ, ಹೋಗೋ ಮಾರ್ಗವನ್ನು ನೋಡೋಣ. ಈ ರಸ್ತೆಯಲ್ಲೇ ಸ್ವಲ್ಪ ದೂರ ಪರಿಕ್ರಮಿಸಬೇಕು. ಅಂದರೆ ಸಾದಳ್ಳಿ ಗೇಟು, ನವರತ್ನ ಅಗ್ರಹಾರ ಈ ಮಾರ್ಗದಲ್ಲೇ ಬರಬೇಕು. ನಮ್ಮ ಆಶ್ರಮಕ್ಕೆ 297Fಗೆ ತಾವು ಬರಬಹುದು. ಚಿಕ್ಜಾಲ ಮತ್ತು ವಿದ್ಯಾನಗರ ಕ್ರಾಸ್ ಅಂತಕ್ಕಂಥದ್ದು ನಾವು ಹೆಬ್ಬಾಳ ದಾಟಿ ಮುಂದಕ್ಕೆ ಬಂದಾಗ ಸಿಗುವಂತಹದ್ದು. ಇನ್ನು ಇಲ್ಲಿಂದ 2 ಕಿಲೋಮೀಟರ್ ಮುಂದೆ ಪರಿಕ್ರಮಿಸಿದ್ರೆ ಸಾದಳ್ಳಿ ಗೇಟ್. ತಾವು ನೋಡ್ತಾ ಇದ್ದೀರಿ, ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯದಲ್ಲಿ ಸಾದಳ್ಳಿ ಎಂಬತಕ್ಕಂಥದ್ದು ಒಂದು ಹಳ್ಳಿ, ಚಿಕ್ಕ ಗ್ರಾಮನೇ. ಗೇಟಿಂದ ಸ್ವಲ್ಪ ಮುಂದಕ್ಕೆ ನೀವು ಪರಿಕ್ರಮಿಸಿದ್ರೆ ನವರತ್ನ ಅಗ್ರಹಾರ ಇದೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಮಧ್ಯದಲ್ಲಿ ಸಾದಳ್ಳಿ ಅಂತ ಹೇಳಿದ್ದೆ. ಸಾದಳ್ಳಿ ಹೈವೇಯಿಂದ ಎಡಕ್ಕೆ ಪರಿಕ್ರಮಿಸಬೇಕು. ನೀವು ಎಡಭಾಗದಲ್ಲಿ ಎಡಕ್ಕೆ ಪರಿಕ್ರಮಿಸಿ ಸ್ವಲ್ಪ ಮುಂದಕ್ಕೆ ಬಂದರೆ ಪುನಃ ಇನ್ನೊಂದು ಕಡೆ ಎಡಕ್ಕೆ ತಿರುಗಬೇಕು. ಬೋವಿಪಾಳ್ಯ, ನವರತ್ನ ಅಗ್ರಹಾರ ಈ ಮಾರ್ಗದಲ್ಲಿರ್ತಕ್ಕಂಥದ್ದು. ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಿಂದ ನವರತ್ನ ಅಗ್ರಹಾರದಲ್ಲಿ ನೂತನವಾದಂಥ ನಮ್ಮ ಈ ಒಂದು ಶಾಖೆ, ಇಲ್ಲಿ ಬೃಹತ್ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರ ಮಹಾಯಾಗವನ್ನು ನಾವು ಆಯೋಜನೆ ಮಾಡಿದ್ದೇವೆ. 7-8 ನಡೆಯುವಂತಹ ಶನೈಶ್ಚರ ಮಹಾಯಾಗಕ್ಕೆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಹಾಗೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇರತಕ್ಕಂಥ ಇದೊಂದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸುಖ, ಸಂತೋಷ, ನೆಮ್ಮದಿ ದೊರಕಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆದು ಮೊದಲು ಪ್ರಪ್ರಥಮವಾದಂತಹ ಮೊದಲನೇ ಕಾರ್ಯಕ್ರಮ ಅದು ಮೈಸೂರಲ್ಲೇ ಆಗಬೇಕು, ಇಲ್ಲೇ ನಡೀಬೇಕು ಎಂಬತಕ್ಕಂತಹ ತೀರ್ಮಾನವನ್ನು ಕಳೆದ 3 ದಿನಗಳ ಹಿಂದಷ್ಟೇ ನಾವು ಚಿಂತನೆ ಮಾಡಿದ್ವಿ. ಆ 3-4 ದಿನಗಳ ಹಿಂದೆ ಚಿಂತನೆ ಮಾಡಿದ ಉದ್ದೇಶ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಆಗಬೇಕು. ನಂಜನ್ನು ಉಂಡಿರತಕ್ಕಂಥ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ವಿಷವನ್ನು ಉಂಡ್ರೂ ಸಹಿತ ಅಮೃತವನ್ನು ದಯಪಾಲಿಸ್ತಿರ್ತಕ್ಕಂಥ ನಂಜುಂಡೇಶ್ವರನ ಸಾನ್ನಿಧ್ಯ, ನಂಜುಂಡೇಶ್ವರನ ಅನುಗ್ರಹ ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ. ನಾಗನ ಆರಾಧನೆಯೊಂದಿಗೆ ನಿಮ್ಮೆಲ್ಲರ ಜೀವನ ಸಾಫಲ್ಯತೆ ಆಗಲಿ, ನಾಗನ ಅನುಗ್ರಹ ಸಿಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಗಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಗಣಾಗ್ನಿರುದ್ರಾಯ ನೀಲಕಂಠಾಯ ಚ ಕಂಬಲಂ ಶಂಖಪಾಲಧೃತರಾಷ್ಟ್ರಂ ಚ ತಕ್ಷಕಂ ಕಾಲಿಯಂ ತಥಾ. ತ್ರಂಬಕೇಶ್ವರನ ಪ್ರಾರ್ಥನೆ.
ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು, ಸಕಲ ವಿಧವಾದಂಥ ಜ್ಞಾನಚಕ್ಷವನ್ನು ಭಗವತಿಯ ಅನುಗ್ರಹದೊಂದಿಗೆ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಮೈಸೂರಿನಲ್ಲಿ ಪ್ರಪ್ರಥಮವಾದಂಥ ಈ ಕಾರ್ಯಕ್ರಮ, ದೇವಿಯ ಅನುಷ್ಠಾನ, ದೇವಿನ ಪ್ರಾರ್ಥನೆ ಆಯಿತು, ನಾಗನ ಆರಾಧನೆ ಈಗ ಪ್ರಾರಂಭವಾಯಿತು. ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾಕಾಲದ ಈ ಶುಭ ಮುಹೂರ್ತದಲ್ಲಿ ನಮ್ಮೆಲ್ಲರ ಮನಸ್ಸು ಸಹಿತ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು, ದುಗುಡತ್ವವನ್ನು ದೂರ ಮಾಡಿಕೊಂಡು, ನಾಗನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ಎಲ್ಲರೂ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ತ್ರಂಬಕೇಶ್ವರ ಪ್ರಾರ್ಥನೆ, ನಾಗಾರಾಧನೆ, ಜೊತೆಗೆ ಸೃಷ್ಟಿ ಅಂತ ಬಂದಾಗ ಅಥವಾ ನಾಗನ ಆರಾಧನೆ ಅಂತ ಬಂದಾಗ ನಾವು ನೀವೆಲ್ಲರೂ ಸಹಿತ ಬರ್ತಕ್ಕಂತಹ 3 ಸೃಷ್ಟಿಗಳು ಪ್ರಧಾನವಾಗಿರ್ತಕ್ಕಂಥದ್ದು. ಆ ಸೃಷ್ಟಿಗಳನ್ನು ನಾವೆಲ್ಲರೂ ಸಹಿತ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದು ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ಮುಹೂರ್ತದಲ್ಲಿ, ಶುಭ ಸಂಧ್ಯಾಕಾಲದಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಆಹ್ವಾನಿತರಿದ್ದೀರಿ. ತಮ್ಮೆಲ್ಲರ ಸಮ್ಮುಖದಲ್ಲಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ನಂಜುಂಡೇಶ್ವರನ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪ್ರಧಾನವಾಗಿರುವಂತಹ ಒಂದು ಸಂಕಲ್ಪ, ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಎಂಬತಕ್ಕಂತಹ ಆ ನುಡಿಮುತ್ತಗಳೇನಿದೆ ಅದು ಅವರಿಗೂ ಸಹಿತ ಒಂದು ಸಂಕಲ್ಪವಾಗಬೇಕು. ಅದರೊಂದಿಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಶನೇಶ್ವರನ ಅನುಗ್ರಹ ಪಡೀಲಿಕ್ಕೋಸ್ಕರ ಒಂದು ಶನೇಶ್ವರ ಮಹಾಯಜ್ಞವನ್ನು ಸಹಿತ ನಮ್ಮ ಆಶ್ರಮದ ಒಂದು ಸಂಸ್ಥಾನದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರೆ, ತಾವೆಲ್ಲರೂ ಬರ್ಬೋದು. ಕಾರ್ಯಕ್ರಮಕ್ಕೆ ಬರೋದಕ್ಕೂ ಮುನ್ನ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಇವತ್ತಿನ ಈ ಕಾರ್ಯಕ್ರಮ ಅದ್ಧೂರಿಯುತವಾಗಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ನಾವು ಶುರು ಮಾಡೋಣ. ಓಂ ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಮ್ಯಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ತಾವು ತಂದಿರತಕ್ಕಂತಹ ದೀಪವನ್ನು ಹಚ್ಚಿ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗಣಪತಿಯ ಆರಾಧನೆ, ತಂಪಾದಂತಹ ಗಾಳಿ. ಯಾಕೆಂದರೆ ಶಿವರಾತ್ರಿ ಸಮೀಪ ಆದಂಗೆಲ್ಲ ಶಿವ ಅಂತ ಚಳಿ ಓಡೋಗುತ್ತೆ. ಈಗ ಚಳಿ ಇಲ್ಲ, ಆದರೆ ಸಂಕಷ್ಟಗಳು ನಮ್ಮಲ್ಲಿದೆ. ಆ ಕಷ್ಟಗಳು ದೂರ ಆಗಬೇಕಾದ್ರೆ ಸಾಂಬ ಸದಾಶಿವನಲ್ಲಿ ನಾವು ಮೊರೆ ಹೋಗಬೇಕು, ಗಣಪನ ಆರಾಧನೆ ಆಗಬೇಕು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹವನ್ನು, ಭಗವಂತನ ಪ್ರಾರ್ಥನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋಣ. ಭಗವಂತನಿಗೆ ಆರತಿ ಮಾಡುವಾಗ ಯಾವತ್ತೂ ಶಿರದಿಂದ ಮೇಲಿರಬೇಕು. ಸದ್ಯೋ ಜಾತಂ ಪ್ರಪಥ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದಾಯ ನಮಃ ಸರ್ವಭೂತಗಮನಾಯ ನಮೋ ಮನೋಮನಾಯ ನಮಃ. ದೇವದೇವಾಯ ರಾಜರಾಜಾಯ ಮಂಗಳಂ ಮಂಗಳಂ ನಾಗನಾಥಾಯ ಕಾಲಕಾಲಾಯ ಮಂಗಳಂ ಕಾಲಕಾಲಾಯ ಮಂಗಳಂ. ಹಾಗೆ ಒಮ್ಮೆ ಭೂತಾಯಿಗೊಂದು ಆರತಿ ಮಾಡಿ. ಅಂಬಾ ಭಗವತಿ, ನಾವು ಕೂತಿರ್ತಕ್ಕಂಥ ಈ ನೆಲ, ನಾವು ವಾಸ ಮಾಡ್ತಿರ್ತಕ್ಕಂಥ ಈ ನೆಲ, ನಾವು ನೀವೆಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಈ ಭೂದೇವಿ, ಈ ಭೂಮಿ ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಜೊತೆಗೆ ತಾವೇ ಎಲ್ಲರೂ ಸಹಿತ ಪುಣ್ಯಾತ್ಮರಿದ್ದೀರಿ. ಮೈಸೂರು ಎಂಬತಕ್ಕಂಥ ಈ ಮಹಾನಗರದಲ್ಲಿ ಇವತ್ತಿನ ದಿವಸ ತಮ್ಮ ವಾಸ, ತಮ್ಮ ಯಶಸ್ಸು, ತಮ್ಮ ಕಾರ್ಯವೈಖರಿ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಆಸ್ಥಾನ ಇನ್ನಷ್ಟು ವಿರಾಜಮಾನವಾಗಿರಲಿ. ಪ್ರತಿದಿನ ಇಲ್ಲಿಗೆ ಸಾಕಷ್ಟು ಜನ ಯಾತ್ರಾರ್ಥಿಗಳು ಮೈಸೂರು ನೋಡ್ಲಿಕ್ಕೆ ಬರ್ತಾರೆ. ಆದರೆ ತಾವು ಮೈಸೂರಲ್ಲೇ ಇದ್ದೀರಿ. ಮೈಸೂರಿನ ಅಂದ ಚೆಂದ ಮಹದಾನಂದ. ಇಂತಹ ಮೈಸೂರಿನಲ್ಲಿರ್ತಕ್ಕಂಥ ತಾವು ನಿಜಕ್ಕೂ ಹೇಳಬೇಕಂದ್ರೆ ಭಗವಂತನ ಸಂಪೂರ್ಣ ಕೃಪೆಯಲ್ಲಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆ ತಟ್ಟೆಯನ್ನು ತಲೆಗಿಟ್ಕೊಳ್ಳಿ.
ಪೂಜೆ ಮಾಡೋಕ್ಕೂ ಮುನ್ನ ಈಗ ಅಕ್ಕಿ ಹಿಟ್ಟು ತಂದಿದ್ದರೆ ಅಕ್ಕಿ ಹಿಟ್ಟನ್ನು ಕೈಗೆ ತಗೊಳ್ಳಿ. ನಾನೊಂದು ವಿಚಾರ ಹೇಳಿ ತಿಳಿಸ್ತೀನಿ. ಆನಂದ ಗುರೂಜಿಯವರ ಪ್ರೋಗ್ರಾಮ ನಾನು 10-15 ವರ್ಷದಿಂದ ನೋಡ್ತಿದ್ವಿ. ಅವ್ರು ಹೇಳೋ ಅನುಷ್ಠಾನಗೆಲ್ಲ ಮಾಡಿ ನಮ್ಗೆ ಅದರಿಂದ ತುಂಬ ಒಳ್ಳೆಯದಾಗಿದೆ. ಒಬ್ಬರು ಸ್ವಾಮೀಜಿನ ಕೇಳಿದೆ, ನಂಗೆ ನಾಗದೋಷ ಇದೆ ಅಂತ ಹೇಳಿದ್ರು. ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಈಗ ಇಲ್ಲೇ ಮೈಸೂರಲ್ಲೇ ಪರಿಹಾರ ಮಾಡ್ಕೊಳ್ಳೋ ಥರ ಆಗಿದೆ. ಅದಕ್ಕೆ ಆನಂದ್ ಗುರೂಜಿಗೆ ಮತ್ತು ಜೀ ಕನ್ನಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕ್ಕಿ ಹಿಟ್ಟಿನಿಂದ ಮೊದಲು ಒಂದು ತ್ರಿಕೋನವನ್ನು ಬರೀರಿ. ತ್ರಿಕೋನವನ್ನು ಬರೆದು ತ್ರಿಕೋನದ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ತ್ರಿಕೋನದ ಮಧ್ಯದಲ್ಲಿ ಬರೀರಿ. ತ್ರಿಕೋನ ಅಂದರೆ ಬರೀ 3 ಗೆರೆ. ಅದಾದ ನಂತರ ಒಂದು ವೃತ್ತಾಕಾರ, ಒಂದು ಸರ್ಕಲ್. ವೃತ್ತಾಕಾರದ ನಿಮ್ಮ ಬಲಭಾಗದ ತುದಿಯಲ್ಲಿ ನಿಮ್ಮ ಬಲಹಸ್ತದ ಹತ್ರ ಇರ್ತಕ್ಕಂಥ ಕೋನ, ಅಲ್ಲಿ ಮಾತ್ರ ಶ್ರೀಮಂತ ಬರೀರಿ. ನಿಮ್ಮ ರೈಟ್ ಸೈಡ್ ನಿಮ್ಮ ಬಲಗೈ ಎಲ್ಲಿದೆಯೋ ಆ ಬಲಗೈ ನೇರವಾಗಿ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಅಕಸ್ಮಾತ್ ನಮಗೆ ಬೀಜಾಕ್ಷರಿ ಮಂತ್ರಗಳನ್ನು ಗಮ್ ಅಥವಾ ಶ್ರೀಮ್ ಬರೀಲಿಕ್ಕಾಗಲಿಲ್ಲ ಅಂದರೆ ಪಕ್ಕದಲ್ಲಿ ಬರೆದಿರ್ತಕ್ಕಂಥವ್ರನ್ನ ನೋಡಿಕೊಂಡು ಬರೀರಿ. ಅದೂ ನಿಮಗಾಗಿಲ್ಲ ಅಂದರೆ ಪಕ್ಕದಲ್ಲಿ ಬರೆದಿರ್ತಕ್ಕಂತಹ ಆ ಮಂತ್ರವನ್ನು ಒಮ್ಮೆ ಮುಟ್ಟುಬಿಡಿ ಸಾಕು. ಅದಾದ ನಂತರ ಆ ದೀಪದ ತಟ್ಟೆ ನಿಧಾನಕ್ಕೆ ಆ ಒಂದು ಯಂತ್ರದ ಮೇಲೆ ಇಡಿ. ಓಂ ತದೇವ ಲಗ್ನಂ ಸದನಂ ತದೈವ ದಾರಾಫಲಂ ಚಂದ್ರಫಲಂ ತದೈವ ವಿದ್ಯಾಫಲಂ ದೈವಫಲಂ ತದೈವ ಲಕ್ಷ್ಮೀ ಫಲೇಂಗಯಸ್ಪರಾಮೇ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಬಂದಂತಹ ಪೂಜಾನುಷ್ಠಾನಗಳನ್ನು, ತಂತ್ರ ಮಂತ್ರ ಯಂತ್ರಗಳ ರಹಸ್ಯವನ್ನು, ಬೀಜಾಕ್ಷರಿಗಳ ಅನುಷ್ಠಾನವನ್ನು ತಾವೆಲ್ಲರೂ ನೋಡಿದ್ದೀರಿ, ಕೇಳಿದ್ದೀರಿ, ತಿಳ್ಕೊಂಡಿದ್ದೀರಿ. ಆದರೆ ಇವತ್ತು ನಡೀತಿರ್ತಕ್ಕಂಥ ಈ ನಾಗನ ಅನುಗ್ರಹ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ, ಇವತ್ತು ಇಲ್ಲಿ ಮಾಡಲಿಕ್ಕೆ ಒಂದು ಕಾರಣ ಇದೆ. ಆ ನಾಗನ ಅನುಷ್ಠಾನವನ್ನು ಪ್ರತಿಯೊಬ್ಬರ ಜೀವನದ ಯಶಸ್ಸಿಗೋಸ್ಕರ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಆ ಸಂಕಲ್ಪ ಪ್ರಪ್ರಥಮವಾಗಿ ಅತ್ತ ಶಿವಕ್ಷೇತ್ರ, ಇತ್ತ ಶಕ್ತಿಯ ಕ್ಷೇತ್ರ, ಶಿವಶಕ್ತಿಯರ ಈ ಪುಣ್ಯ ಸಾನ್ನಿಧ್ಯದಲ್ಲೇ ಆಗಬೇಕು ಎಂಬತಕ್ಕಂಥದ್ದು ಒಂದು ಮಹತ್ ಸಂಕಲ್ಪ ಇತ್ತು. ಆ ಸಂಕಲ್ಪ ತೀರ್ಮಾನ ಮಾಡಿದ್ದು ಸಹಿತ ಜೀ ಕನ್ನಡದ ಮುಖ್ಯಸ್ಥರಾದಂತಹ ರಾಘವೇಂದ್ರ ಹುಣಸೂರು ಮತ್ತು ನಾವು ಜೊತೆಯಲ್ಲಿ ಕೂತು ಈ ಧರ್ಮದ ಈ ವಿಶೇಷವಾಗಿರ್ತಕ್ಕಂಥ ಕಾಯಕ ಮೈಸೂರಲ್ಲೇ ಆಗಬೇಕು, ಪ್ರಪ್ರಥಮ ಇಲ್ಲೇ ನಡೀಬೇಕು ಅನ್ನೋ ಒಂದು ಮಹತ್ತರವಾಗಿರೋ ಸಂಕಲ್ಪವನ್ನು ಮಾಡಿದ್ವಿ. ಸಂಕಲ್ಪ ಮಾಡಿದ ತಕ್ಷಣವೇ ನಮ್ಮ ನೇರ ಪ್ರಸಾರಕ್ಕೆ ಒಬ್ಬರು ಕಟೀಲ್ ದುರ್ಗಾ ಪರಮೇಶ್ವರಿಯಿಂದ ಅವತ್ತೇ ಪ್ರಸಾದ ಕಳಿಸ್ಕೊಟ್ರು. ಅದು ಗೊತ್ತಿದ್ದೋ ಗೊತ್ತಿಲ್ದಿರೇನೋ, ನೀವೆಲ್ಲ ಬಹುಶಃ ನನ್ನ ಕಾರ್ಯಕ್ರಮ ನೋಡೋರಾದರೆ ನಿಮಗೆ ಗೊತ್ತಿರುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಈಗ ನೋಡದಿದ್ದವ್ರು ಎಷ್ಟು ಜನ ಅಂತ ನಾನು ಲೆಕ್ಕ ತಗೋಬೇಕಾಗತ್ತೆ. ಬಹುಶಃ ಈ ಕಡೆ ಗಂಡಸರು ನೋಡಲ್ಲ ಅನ್ಸುತ್ತೆ, ಯಾಕೆಂದರೆ ಅವ್ರು ಬೆಳಗ್ಗೆನೇ ಟಿಫನ್ ಮಾಡಿ ಮನೆಯಿಂದ ಆಚೆ ಹೊರಟೋಗ್ತಾರೆ ಅಲ್ವಾ. ರಾಶಿಫಲ ನೋಡೇ ಹೋಗ್ಬೇಕು ನೀವು, ಯಾಕೆಂದರೆ ರಾಶಿಫಲದಲ್ಲಿ ಆ ವರ್ಚಸ್ಸಿದೆ, ಮನುಷ್ಯನ ಆಗು ಹೋಗುಗಳ ಬಗ್ಗೆ ಚಿಂತನೆ ಇದೆ. ಕಟೀಲು ದುರ್ಗಾ ಪರಮೇಶ್ವರಿಯಿಂದ ಪ್ರಸಾದ ಬಂತು. ಅದಾದ ಸ್ವಲ್ಪ ಹೊತ್ತಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಸಾದ ಬಂತು. ಯಾವಾಗ ಧರ್ಮಸ್ಥಳ ಮತ್ತು ಕಟೀಲ್ ದುರ್ಗಾ ಪರಮೇಶ್ವರಿ ಪ್ರಸಾದ ಬಂತು, ನಾವು ಒಂದು ಹಂತಕ್ಕೆ ತೀರ್ಮಾನ ಮಾಡಿದ್ವಿ, ಮೊದಲು ನಾಗಾರಾಧನೆ ಅಂತಕ್ಕಂಥದ್ದು ಮೈಸೂರಲ್ಲೇ ಮಾಡೋಣ ಅಂತ. ಆದರೆ ಅದಕ್ಕೂ ಮುನ್ನ ನಮ್ಮ ಚಿಂತನೆ ಇದ್ದಿದ್ದು ನಾಗಾರಾಧನೆ ಅಂದರೆ ಅದು ಮಂಗಳೂರಿಗೆ ಸೀಮಿತ ಅಂತ. ಯಾಕೆಂದರೆ ಮಂಗಳೂರಲ್ಲಿ ಮಂಗಳಾಂಬಿಕೆ ಸಾನ್ನಿಧ್ಯ, ಪರಶುರಾಮ ಕ್ಷೇತ್ರ, ನಾಗಬ್ರಹ್ಮನ ಕ್ಷೇತ್ರ, ನಾಗಾರಾಧನೆಯ ಕ್ಷೇತ್ರ. ನೀವೆಲ್ಲೇ ನೋಡಿ ನಾಗಾರಾಧನೆ ಅಂದರೆ ಅದು ಮಂಗಳೂರು ಬೆಲ್ಟೇ ಜಾಸ್ತಿ. ಯಾಕೆಂದರೆ ಅಲ್ಲಿನ ನಾಗಾರಾಧನೆ, ಅಲ್ಲಿನ ಪೂಜೆ, ಅಲ್ಲಿನ ಒಂದು ವೈಖರಿ, ಅಲ್ಲಿನ ವಿಶೇಷತೆ, ಯಕ್ಷಬ್ರಹ್ಮ, ನಾಗಬ್ರಹ್ಮ, ದೇವತೆಗಳ ವಾಸಸ್ಥಳ, ದೇವತೆಗಳ ಆರಾಧನೆ ಅಂದರೆ ಆ ಭಾಗದಲ್ಲಿ ಸಾಕಷ್ಟು. ಇದನ್ನು ಮಾತಾಡುವಂತಹ ಕಾಲದಲ್ಲೇ ಬಂದಂತಹ ತಿರುಮಲ ಪ್ರಸಾದ ಶ್ರೀನಿವಾಸ ಸಹಿತ ಅವನ ಆಶೀರ್ವಾದವನ್ನು ಕಳಿಸ್ದ. ಆಗ ತೀರ್ಮಾನ ಮಾಡಿದ್ವಿ, ಇದು ಮೈಸೂರಿಗೆ ಸೀಮಿತ, ಮೈಸೂರಲ್ಲೇ ನಡೀಬೇಕು ಕಾರ್ಯಕ್ರಮ ಅಂತ. ಇಂತಹ ಸಾನ್ನಿಧ್ಯದಲ್ಲಿ ಇವತ್ತು ಸಂಧ್ಯಾಕಾಲದ ನಾಗಾರಾಧನೆಗೆ ನೀವೆಲ್ಲ ಏನು ಶ್ರದ್ಧೆಯಿಂದ ಬಂದಿದ್ದೀರೋ, ಇವತ್ತು ನೀವಿಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಯಶಸ್ಸಿದೆ, ಒಂದು ಶಕ್ತಿ ಇದೆ, ಭಗವತಿಯ ಅನುಗ್ರಹ ಇದೆ. ಹಾಗೆ ಇದನ್ನು ಇಲ್ಲಿ ಮಾಡಿದಾದರೂ ಏನು ಉದ್ದೇಶ, ಯಾತಕ್ಕೆ ಮಾಡಬೇಕಾಗಿದೆ? ನಾಗನ ಆರಾಧನೆ ಮಾಡಲಿಕ್ಕೆ 3 ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಅಪೇಕ್ಷೆ ಪಡೋದೇನಪ್ಪ ಅಂದರೆ, ನಾವು ಬೆಳಗಿನಿಂದ ಸಂಜೆವರೆಗೂ ಶ್ರಮಿಸ್ತೀವಿ, ಕಷ್ಟಪಡ್ತೀವಿ, ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ಕೊಂಡು ಬರ್ತೀವಿ, ನೆಮ್ಮದಿ ಕಾಣದಂಥ ರೀತಿಯಲ್ಲಿದ್ದೀವಿ. ಆ ನೆಮ್ಮದಿ ಬೇಕು. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಬೇಕಾದ್ದನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆರೋಗ್ಯನೇ ಕೈ ಕೊಟ್ಟರೆ ಸಂಪಾದನೆ ಮಾಡಿರ್ತಕ್ಕಂಥದ್ದೆಲ್ಲ ವೈದ್ಯರ ಕೈಗೆ ಕೊಡಬೇಕು. ವೈದ್ಯರ ಕೈಗೆ ನಮ್ಮ ಆಸ್ತಿ ಬರ್ಕೊಟ್ರು ಸಹಿತ ನಮ್ಮ ಆರೋಗ್ಯ ಸರಿ ಹೋಗುತ್ತಾ?
ಆರೋಗ್ಯ ಸರಿ ಹೋಗುತ್ತೋ ಬಿಡುತ್ತೋ, ಆರೋಗ್ಯವನ್ನು ಸರಿ ಮಾಡಬೇಕಾದ್ರೆ ನಂಜುಂಡೇಶ್ವರನೇ ಮಾಡಬೇಕು. ಅದಕ್ಕಾಗಿ ಒಂದು ತೀರ್ಮಾನ ಆಯಿತು. ಮೂರನೇದು, ಪ್ರತಿಯೊಬ್ಬರು ಅಪೇಕ್ಷೆ ಪಡೋದು ಏನಪ್ಪ ಅಂದರೆ, ಮನುಷ್ಯ ತಾಯಿ ಗರ್ಭದಿಂದ ಹೇಗೆ ಬಂದಿದ್ದಾನೋ ಅವನ ಅಂತ್ಯಕಾಲ ಮುಗಿಸ್ಕೊಂಡು ಅವನು ಪುನಃ ಹೊರಡಬೇಕಾದ್ರೆ ಹಾಗೇ ಹೊರಡಬೇಕು ಎಂಬತಕ್ಕಂಥದ್ದು ಎಲ್ಲರಿಗೂ ಇರೋ ಆಸೆ. ಕರೆಕ್ಟ್ ಹೌದು ಅಲ್ವೋ? ಯಾಕೆಂದರೆ ಕೈ, ಕಾಲು, ಕಿವಿ, ಕಣ್ಣು, ಮೂಗು ಇದು ಕರೆಕ್ಟಾಗಿರಬೇಕು. ಕಣ್ಣು ಕಾಣಿಸಲ್ಲಪ್ಪ ಅಂದರೂ ತೊಂದರೆ, ಕಿವಿ ಕೇಳಿಸಲ್ಲಪ್ಪ ಅಂದರೂ ತೊಂದರೆ, ಕೈ ಕಾಲು ಗೂಣ ಆಯಿತು ಅಂದರೆ ಇನ್ನೂ ತೊಂದರೆ. ಯಾಕೆಂದರೆ ಈ ದೇಹ ಕಡೆಯ ಉಸಿರಿರುವವರೆಗೂ ಇನ್ನೊಬ್ಬರ ಕೈಯಲ್ಲಿ ಸೇವೆ ಮಾಡಿಸ್ಕೋಬಾರ್ದು. ನಮ್ಮ ಕೈಯಲ್ಲಿ ದೇಹದಲ್ಲಿ ಶಕ್ತಿ ಇರುವಾಗಲೇ ಭಗವಂತ ನೀನು ನನ್ನ ಕರ್ಕೊಳ್ಳಪ್ಪ ಅಂತ ಅಳಬೇಕು. ಆದರೆ ಅದನ್ನು ದಯಪಾಲಿಸಬೇಕಾದ್ರೂ ಯಾರು? ನಂಜುಂಡೇಶ್ವರನೇ ಕೊಡಬೇಕು. ಇದೆಲ್ಲ ಚಿಂತನೆ ಮಾಡಿದಾಗ ಇದಕ್ಕೆಲ್ಲವೂ ಸಹಿತ ಒಂದು ಅಧಿನಾಯಕನಾಗಿರ್ತಕ್ಕಂಥವನು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ. ಅಂತಹ ಸುಬ್ರಹ್ಮಣ್ಯೇಶ್ವರನ ಅಪರಾವತಾರವಾಗಿರ್ತಕ್ಕಂತಹ ನಾಗ, ಅಂತಹ ನಾಗದೇವರ ಆರಾಧನೆಯನ್ನು ನಾವು ಏನು ಶ್ರದ್ಧೆಯಿಂದ ಮಾಡ್ತೀವಿ ಆಗಷ್ಟೇ ನಮ್ಮ ಕೆಲಸ ಯಶಸ್ಸಾಗುತ್ತೆ. ಚರ್ಮಬಾಧೆ ಇರಲಿ, ಸೌರಿಯಾಸಿಸ್ ಇರಲಿ, ಅಲರ್ಜಿ ಸಮಸ್ಯೆ ಇರಲಿ, ದಾಂಪತ್ಯದಲ್ಲಿ ಕಲಹ ಇರಲಿ, ಸಂತಾನ ಆಗದಿರೇ ಇರಲಿ, ಹೆಣ್ಣು ಮಕ್ಕಳ ಗರ್ಭದಲ್ಲಿ ಬರ್ತಕ್ಕಂಥ ದೋಷಗಳಿರಲಿ, ಕುಟುಂಬದಲ್ಲಿ ಬರುವಂಥ ಕಲಹ ಇರಲಿ, ಇದೆಲ್ಲವೂ ದೂರ ಆಗಬೇಕಾದ್ರೆ ನಾಗನ ಅನುಗ್ರಹ ಮಾತ್ರವೇ ಸಾಧ್ಯ. ಅಂತಹ ನಾಗೇಂದ್ರನ ಅನುಗ್ರಹ ಪಡೀಲಿಕ್ಕೋಸ್ಕರ ಇವತ್ತು ನಾಗಾರಾಧನೆಯನ್ನು ಈ ಪ್ರಾಂತದಲ್ಲಿ ಮಾಡಬೇಕು ಅಂತ ನಾವೊಂದು ಸಂಕಲ್ಪವನ್ನು ಮಾಡಿದ್ವಿ. ಅದು ಯಾಕೆ ಮಾಡಿದ್ವಿ ಅಂದರೆ, ಯಾತಕ್ಕಾಗಿ ನಾಗ ಇಲ್ಲಿ ಹೊರಗೆ ಬಂದ, ಹುತ್ತದ ಒಳಗಿರುವ ನಾಗ ಹೊರಬಂದು ಭಕ್ತರನ್ನು ಹರಿಸಬೇಕಾದರೂ ಸಹಿತ ಒಂದು ಕಾರಣ ಇದೆ. ನಾವು ಸೃಷ್ಟಿ ಅಂತ ಬಂದರೆ ಏನು ಮಾಡ್ತೀವಿ? ಹಾಲು ತುಪ್ಪ ತಗೊಂಡೋಗ್ತೀವಿ, ಮಡಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಒದ್ದೆ ಬಟ್ಟೆನೇ ಉಟ್ಕೊಂಡು. ಯಾಕೆಂದರೆ ನಾಗಪ್ಪ ಅಂದರೆ ಬಹಳ ಭಕ್ತಿ. ಅದರಲ್ಲೂ ನಮ್ಮ ಭಾಗದಲ್ಲಿ ಕಡಿಮೆ. ನೀವು ಮಂಗಳೂರು ಕಡೆ ಹೋಗ್ಬಿಟ್ರೆ ಆ ನಾಗಾರಾಧನೆ ಮಾಡ್ತಾರೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ನಾಗನಿಗೆ ಇಷ್ಟವಾಗಿರ್ತಕ್ಕಂಥ ಸಿಂಗಾರ, ಆ ಸಿಂಗಾರ ಅಂತೂ ಲೋಡ್ಗಟ್ಟಲೆ ಬಂದ್ಬಿಡುತ್ತೆ. ಸಿಂಗಾರ ಅಂದರೆ ಗೊತ್ತಾ ನಿಮಗೆಲ್ಲ? ಸಿಂಗಾರ ಅಂದರೆ ಅಡಿಕೆಯ ಒಂಬಾಳೆ. ಆ ಒಂಬಾಳೆ ಸಹಿತ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೊಂದು ಕೊಡ್ತಾರೆ. ಹಾಗೆ ನಾಗನ ಆರಾಧನೆ ಮಾಡೋದ್ರಿಂದ ಇಷ್ಟೆಲ್ಲ ನಮಗೆ ಅನುಕೂಲತೆಗಳಿದೆ. ಆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ. ಈ ಶುಭ ಮುಹೂರ್ತದಲ್ಲಿ ಇನ್ನೇನಾಗೋ ಈಗ ಸನ್ನಿಹಿತವಾಗ್ತಿರ್ತಕ್ಕಂಥ ಗೋಧೂಳಿ ಲಗ್ನ. ಈ ಗೋಧೂಳಿ ಲಗ್ನದಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಅದಕ್ಕೆ ಹೇಳೋದು, ನಮ್ಮಲ್ಲಿ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗೋ ಸಂರಕ್ಷಣೆ ಆಗಬೇಕು, ಗೋವನ್ನು ಉಳಿಸಬೇಕು, ಗೋವಿನ ಉಳಿವಿಕೆಗಾಗಿ ನಾವು ನೀವೆಲ್ಲರೂ ಸಹಿತ ಧ್ವನಿ ಎತ್ತಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ, ಒಂದು ಗೋವನ್ನು ನಾವು ಉಳಿಸಿದ್ದೀವಿ ಅಂದರೆ ನಮ್ಮ ಹಿಂದಿನ 7 ಜನ್ಮ ಮುಂದಿನ 7 ಜನ್ಮಕ್ಕಿರೋ ಪಾಪಕರ್ಮ ದೂರ ಆಗುತ್ತೆ. 300 ಮುಕ್ಕೋಟಿ ದೇವತೆಗಳು ವಾಸ ಮಾಡುವಂಥ ಸ್ಥಳ ಎಲ್ಲಪ್ಪ ಅಂದರೆ ಅದು ಗೋವಿನಲ್ಲಿ ಮಾತ್ರ. ಅದಕ್ಕೆ ಪ್ರತ್ಯಕ್ಷ ಗೋಮಾತೆಯನ್ನು ಅಷ್ಟು ಆರಾಧನೆ ಮಾಡುವಂಥದ್ದು. ಬರೀ ಇದಿಷ್ಟು ಮಾಡಿದ್ರೆ ಸಾಲದು. ನಾನು ಗೋ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮಿಕ್ಕಿರೋ ಪಕ್ಕಿರೋದು ಅದು ಏನೋ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ಲ, ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಅದನ್ನು ತೊಗೊಂಬಂದು ಎಲ್ಲೋ ಒಂದು ಕಡೆ ಇಟ್ಟಿವಿ ಅಂದರೆ ಆ ಪ್ಲಾಸ್ಟಿಕ್ ಕವರ್ ತಿಂದರೆ ಅದರ ಪಾಪಕರ್ಮ ನಮಗೆ ಬರುತ್ತೆ. ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಗೋಪಾಲಕರಿದ್ದೀರಿ, ಹಸುಗಳನ್ನು ಸಾಕಿರೋರು ಇದ್ದೀರಿ. ಬೆಳಗ್ಗೆ ಹಾಲು ಕರೆದಾದ ನಂತರ ಹಸುಗಳನ್ನು ರಸ್ತೆಗೆ ಕಟ್ಟಬೇಡಿ. ಯಾಕೆಂದರೆ ರಸ್ತೆಯಲ್ಲಿ ಬರುವಾಗ ಅದ್ರ ಪಾಡ್ಗದ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿರುತ್ತೆ. ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೆ ಅವ್ರು ಎಡಕ್ಕೆ ಹೋಗಬೇಕೋ ಬಲಕ್ಕೆ ಹೋಗಬೇಕೋ ಗೊತ್ತಾಗೋದಿಲ್ಲ. ಹಸುಗೆ ಕೈಯೋ ಕಾಲ್ಗೋ ಪೆಟ್ಟಾಗುತ್ತೆ. ಬಹುಶಃ ಅದರಿಂದ ಮನುಷ್ಯರಿಗೂ ತೊಂದರೆ, ಪ್ರಾಣಿಗಳಿಗೂ ತೊಂದರೆ. ಹಾಗಾಗಬಾರ್ದು. ಹಾಗೆ ಪ್ರಾಣಿಗಳು ಏನಾದ್ರು ಆಹಾರವನ್ನು ಸ್ವೀಕರಿಸುವಾಗ ಅದು ತಿನ್ನೋದಕ್ಕೆಲ್ಲೋ ಒಂದಿಷ್ಟು ಏನೋ ಪದಾರ್ಥ ಹುಡ್ಕೊಂಡು ಹೋಗ್ತಿರುತ್ತೆ. ಅಲ್ಲಿ ಅಕಸ್ಮಾತ್ ಪ್ಲಾಸ್ಟಿಕ್ ಕವರ್ ಇದ್ದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅದನ್ನು ತಿನ್ನದಿದ್ದಂಗೆ ಗಮನಿಸ್ಕೋಬೇಕಾದ್ದು, ನೋಡ್ಕೋಬೇಕಾದ್ದು ನಮ್ಮ ಧರ್ಮ. ಇದನ್ನಿಷ್ಟು ನಾವು ಮಾಡಬೇಕು. ಬಹುಶಃ ಇವತ್ತಿನ ವೇದಿಕೆಗೆ ಈ ಎಚ್ಚರಿಕೆಯ ಮಾತು ಯಾಕೆ ಅಂದರೆ, ನಮಗೆ ಜನ್ಮ ಕೊಟ್ಟ ತಾಯಿ 3 ತಿಂಗಳು ಮಾತ್ರ ಎದೆ ಹಾಲು ಕೊಡ್ತಾಳೆ. ಅರ್ಥ ಮಾಡ್ಕೊಳ್ಳಿ. 3 ತಿಂಗಳು ತನ್ನ ಎದೆ ಹಾಲನ್ನು ಕೊಟ್ಟು ಬಹಳ ಜೋಪಾನವಾಗಿ ಕಾಪಾಡ್ತಾಳೆ ತಾಯಿ. ಆ 3 ತಿಂಗಳಿಂದ ನಮ್ಮ ಮುಪ್ಪಿನವರೆಗೂ ಹಾಲು ಕೊಡ್ತಕ್ಕಂಥದ್ದು ಆ ಗೋಮಾತೆ. ಆ ಗೋವನ್ನು ಉಳಿಸ್ಕೋಬೇಕು. ಗೋವನ್ನು ಉಳಿಸಬೇಕು. ಗೋಧೂಳಿ ಲಗ್ನದಲ್ಲಿ ಪೂಜೆ ಪ್ರಾರಂಭಿಸಬೇಕು. ಪೂಜೆ ಪ್ರಾರಂಭಕ್ಕೂ ಮುನ್ನ ಇವತ್ತಿನ ಚಿಕ್ಕದಾದಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ತಟ್ಟೆಯಲ್ಲಿರ್ತಕ್ಕಂಥ ಹೂವು ಅಥವಾ ಅಕ್ಷತೆ ಅಥವಾ ಒಂದು ಚಿಟಿಕೆ ಅರಿಶಿನ ಇದನ್ನು ನಿಮ್ಮ ಎಡಗ ಹಸ್ತದಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಬಲಹಸ್ತವನ್ನು ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಳಿ. ಸಂಕಲ್ಪ ಪ್ರಾರಂಭ ಮಾಡಿ. ಓಂ शुद्धस्फटिकसङ्घासं त्रिनेत्रं पञ्चवक्त्रकं गङ्गाधरं दशभुजं सर्वाभरणभूषितं
नीलग्रीवं शशाङ्काङ्गं नागयज्ञोपवेदिनम् याघदर्वोत्तरीयं च भरेण्यमभयप्रदम् कमण्डं वक्षसूत्राणां शूलवाहिनम्. ಆನಂದ್ ಗುರೂಜಿಗಳಿಗೆ ನಮಸ್ಕಾರ. ನನಗೆ ಮುಖ ಎಲ್ಲ ಊದ್ಕೊಳ್ತಾ ಇತ್ತು. ಅದು ಊದೆಲ್ಲ ಪೂಜೆ ಮಾಡಿದ ಮೇಲೆ ನನಗೆಲ್ಲ ಕಮ್ಮಿ ಆಗಿದೆ, ಅಲರ್ಜಿ ಥರ ಆಗಿತ್ತು. ಅದಕ್ಕೆ ಮತ್ತೆ ಪ್ರೋಗ್ರಾಮ್ ನೋಡೋಣ ಅಂದ್ಕೊಂಡು ಬಂದಿದ್ದೀನಿ. ನಾವು ಬೆಳಗ್ಗೆ 8 ಗಂಟೆಗೆ ಟಿ ವಿ ಆನ್ ಮಾಡಿದ್ರೆ ಅವ್ರದ್ದು ರಾಶಿ ಫಲ ನಕ್ಷತ್ರ ಮುಗಿಯೋ ತನಕನೂ ನಾವು ಟಿ ವಿ ಆಫ್ ಮಾಡಲ್ಲ. ಅವ್ರು ಹೇಳೋ ಅನುಷ್ಠಾನಗಳನ್ನು ಆದಷ್ಟು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ನಮ್ಮೆಲ್ಲ ಕಷ್ಟಗಳಿಗೆ ದಾರಿ ದೀಪ ಆಗಿದ್ದಾರೆ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಅರಿಶಿನ ಅಥವಾ ಹೂವು ಮತ್ತು ಅಕ್ಷತೆ ಇದನ್ನು ನಿಮ್ಮ ತಟ್ಟೆಯಲ್ಲಿ ಆ ದೀಪದ ತರಣೆ ಹಾಕಿ. ಹಾಗೆ ಸ್ವಾಮಿಗೆ, ನಾಗೇಂದ್ರನಿಗೆ, ಸಾಂಬ ಸದಾಶಿವನಿಗೆ ಒಂದು ರುದ್ರದ ಅನುವಾಕಲ್ಲಿ ಒಂದು ರುದ್ರಾಭಿಷೇಕ, ಚಿಕ್ಕದಾಗಿ ಪುಟ್ಟದಾಗಿ ಅಭಿಷೇಕ ನಡೆಯುತ್ತೆ. ಅಭಿಷೇಕವನ್ನು ದರ್ಶನ ಮಾಡ್ಕೊಳ್ಳಿ, ಕಣ್ಣು ತುಂಬಿಸ್ಕೊಳ್ಳಿ. ಅದಾದ ನಂತರ ಆ ಅಭಿಷೇಕ ಆದಂಥ ವಿಶೇಷವಾಗಿರ್ತಕ್ಕಂಥ ರಜಿತ ನಾಗೇಂದ್ರನ್ನ ನಾನು ಈ ಪ್ರಾಂತ್ಯದಲ್ಲಿ ಕಡೆಯವರೆಗೂ ತೊಗೊಂಡು ಬರ್ತೇನೆ. ಆಗ ನಿಮ್ಮ ಆರತಿ ತಟ್ಟೆಯಿಂದ ನೀವು ಆರತಿ ಮಾಡಿ, ಆದರೆ ಕೂತಿರ್ತಕ್ಕಂಥ ಸ್ಥಳದಲ್ಲಿ ನೀವು ತಟ್ಟೆಯಲ್ಲಿ ಆರತಿ ಮಾಡಬೇಕೇ ವಿನಃ ಆನಂದ್ ಗುರೂಜಿಯವರು ಕಾಲು ಮುಟ್ಟೋದು, ಕೈ ಮುಟ್ಟೋದು, ಅಥವಾ ಬಂದಾಗ ನನ್ನ ಪಂಚೆ ಹಿಡಿಯೋದು, ಅಥವಾ ಆ ಕಡೆ ಈ ಕಡೆ ನೀವೆಲ್ಲ ಎದ್ದು ಓಡಿ ಬರೋದು, ಇಂಥದ್ದೇನು ಮಾಡಬಾರ್ದು. ಯಾತಕ್ಕಾಗಿ ಅಂದರೆ ಭಗವಂತ ಇಲ್ಲಿದ್ದರೂ ನಿಮಗೆ ಕಾಣಿಸ್ತಾನೆ. ಹತ್ತಿರದಿಂದ ನೀವು ಮನೆಯಿಂದ ಶ್ರಮಪಟ್ಟು ಕಷ್ಟದಿಂದ ಇವತ್ತು ಬೆಳಗ್ಗೆ ನಾನು ಹೇಳಿದ್ದೆ, ಇವತ್ತಿನ ನಿಮ್ಮ ಆಹಾರ ಪದ್ಧತಿಗಳು ಹೀಗೇ ಇರಬೇಕು ಅಂತ ಹೇಳಿದ್ದೆ, ಅದನ್ನು ನೀವು ಪಾಲನೆ ಮಾಡಿದ್ದೀರಿ. ಜೊತೆಗೆ ನಾಗನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಬೆಳಗ್ಗೆಯಿಂದ ಮಡಿಯಿಂದ ಬಂದಿದ್ದೀರಿ. ನಿಮ್ಮ ಸಾನ್ನಿಧ್ಯ, ನಿಮ್ಮ ಹತ್ತಿರಕ್ಕೆ ನಾಗೇಂದ್ರ ಬಂದಾಗ ಕೂತಂಥ ಸ್ಥಳದಲ್ಲೇ ನೀವು ಆರತಿ ಮಾಡಿದ್ರೆ ಭಗವಂತನಿಗೂ ತೃಪ್ತಿ. ನೀವೆದ್ದು ಆ ಕಡೆ ಓಡಿ ಬರೋದು ಅಥವಾ ನನ್ನ ಮುಟ್ಲಿಕ್ಕೆ ಬರೋದು, ನನ್ನ ಮುಟ್ಟೋ ಅವಶ್ಯಕತೆಯೇ ಇಲ್ಲ. ನಾನು ಬಂದಿರೋದೇ ನನ್ನ ಅಕ್ಕ ತಂಗಿಯರು ನೋಡಲಿಕ್ಕೆ, ನಿಮ್ಮ ಹತ್ತಿರಕ್ಕೆ ನಾನು ಬಂದಿದ್ದೇನೆ. ನನಗೂ ಸಂತೋಷ ಇದೆ. ಅದಕ್ಕೆ ನಾನು ಮೈಸೂರಿಗೆ ಫಸ್ಟ್ ಬರಬೇಕು ಅಂತ ಈ ಕಡೆ ಬಂದಿದ್ದೇನೆ. ಆದರೆ ನೀವು ಕೂತಿರೋ ಸಾನ್ನಿಧ್ಯದಲ್ಲೇ ಕೂತ್ಕೊಳ್ಳಿ. ಮೊದಲು ಗಣಪತಿ ಪ್ರಾರ್ಥನೆ ಆಗಲಿ, ನಾಗೇಂದ್ರನ ಪ್ರಾರ್ಥನೆ ಶುರುವಾಗಲಿ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಭೂಹು ಗಣಪತಿಂ ಆವಾಹಯಾಮಿ. ನೀವು ಅಷ್ಟೇ ಅರಿಶಿನ ಕುಂಕುಮವನ್ನು ಆ ದೀಪಕ್ಕೆ ಪೂಜೆ ಮಾಡ್ತಾ ಬನ್ನಿ. ಓಂ ಭೂಹು ಗಣಪತಿಂ ಆವಾಹಯಾಮಿ. ಓಂ ಭುವಃ ಗಣಪತಿಂ ಆವಾಹಯಾಮಿ. ಓಂ ಸುವಃ ಗಣಪತಿಂ ಆವಾಹಯಾಮಿ. ಭೋರ್ಭವಸ್ವಃ ಗಣಪತಿಂ ಆವಾಹಯಾಮಿ. ಕಪಿಲಾಯ ನಮಃ. ಗಜಕರ್ಣಿಕಾಯ ನಮಃ. ಲಂಬೋದರಾಯ ನಮಃ. ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಧೂಮಕೇತವೇ ನಮಃ. ಗಣಾಧ್ಯಕ್ಷಾಯ ನಮಃ. ಬಾಲಚಂದ್ರಾಯ ನಮಃ. ಕುಮಾರಗುರುವೇ ನಮಃ. ಮೂಷಕವಾಹನಾಯ ನಮಃ. ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಆದರೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ ರಕ್ಷಣೆ, ಧರ್ಮ ಸಂಸ್ಕೃತಿ ಜೊತೆಗೆ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಮಕ್ಕಳು ಬಂಗಾರವಂತಹ ಮಕ್ಕಳಾಗಬೇಕು, ಆ ಮಕ್ಕಳು ಜ್ಞಾನವಂತರಾಗಬೇಕು, ಸಂಸ್ಕಾರವಂತ ಮಕ್ಕಳಾಗಬೇಕು ಅಂದರೆ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಓಡಾಡುವಂತಹ ಜ್ಞಾನ ತಾಯಂದರು ನಿಮ್ಮ ಕೈಲೇ ಇದೆ. ನಿಮ್ಮನೆ ಮಕ್ಕಳನ್ನು ಸರಿತಿದ್ದುವಂಥ ಜ್ಞಾನ ನಿಮ್ಮಲ್ದಿರ ಶಾಲೆಗಳಲ್ಲಿಲ್ಲ. ಇವತ್ತಿನ ದಿವಸ ಮೊನ್ನೆಯಷ್ಟೇ ಈ ಧ್ವನಿ ಎತ್ತಿದ್ದೆ ನಾನು. ಮನೆಯಲ್ಲಿ ನಿಮ್ಮ ತಂದೆ ಏನು ಕಷ್ಟಪಡ್ತಿದ್ದಾರೆ, ತಾಯಿ ಏನು ಕಷ್ಟಪಡ್ತಾ ಇದ್ದಾರೆ, ನೀನು ಇವತ್ತು ದಿವಸ ಶಾಲೆಗೆ ಬರ್ಬೇಕಾದ್ರೆ ನೀನು ಹಾಕೊಂಬಂದಿರೋ ಐರನ್ ಬಟ್ಟೆ ಇದೆಯಲ್ಲ, ಇಂತಹ ಐರನ್ ಬಟ್ಟೆಗೆ ಎಷ್ಟು ಖರ್ಚಾಗ್ತಾ ಇದೆ, ಆ ಖರ್ಚು ದುಡ್ಡು ಎಲ್ಲಿಂದ ಬರ್ತಾ ಇದೆ, ಅವ್ರು ಎಷ್ಟು ಬೆವರು ತೆಗೆದು ದುಡ್ಡು ತರ್ತಾ ಇದ್ದಾರೆ ಅಂತ ಇದನ್ನು ಯಾವ ಶಾಲೆಯಲ್ಲೂ ಪಾಠ ಹೇಳ್ತಾ ಇಲ್ಲ. ಬಹುಶಃ ನೀವೆಲ್ಲ ಶಾಲೆಗೆ ಹೋಗಿರೋರೇ ಇದ್ದೀರಿ. ನಿಮಗೆ ಶಾಲಾ ಕಾಲೇಜುಗಳಲ್ಲಿ ನಿಮಗೆ ಶಾಲೆಯಲ್ಲಿ ಪ್ರಥಮದಲ್ಲಿ ಆಗ ಹೇಳ್ಕೊಟ್ಟಿರ್ತಕ್ಕಂಥ ಪಾಠ ಏನಿತ್ತು, ಭಾನುವಾರ, ಸೋಮವಾರ, ಮಂಗಳವಾರ ಇದೆಲ್ಲವೂ ವಾರದ್ದು ಬರ್ತಿತ್ತು. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವನ್ನೂ ಹೇಳ್ಕೊಡ್ತಾ ಇದ್ರು, ಮಗ್ಗಿ ಹೇಳ್ಕೊಡ್ತಾ ಇದ್ರು. ಇವತ್ತಿನ ದಿವಸ ಮಗ್ಗಿ ಪುಸ್ತಕನೇ ಇಲ್ಲ. ಮಗ್ಗಿ ಪುಸ್ತಕ ಇದೆಯಾ ನಿಮ್ಮ ಮನೆ ಮಕ್ಕಳ ಹತ್ರ? ಮಗ್ಗಿ ಪುಸ್ತಕ ಇದೆಯಾ? ಭಾನುವಾರ ಸೋಮವಾರ ಇದೆಯಾ? ಸಂಡೇ ಮಂಡೇ ಇದೆ. ಅಮ್ಮ ಇದೆಯಾ? ಮಮ್ಮಿ ಇದೆ. ನೋಡಿ ಹೇಗಾಗಿದೆ. ಇನ್ನು ಮನೆ ಮಕ್ಕಳ ಸಂಸ್ಕಾರದ ಪಾಠ ಎಲ್ಲಿಂದ ಬರಬೇಕು? ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಮನೆ ಮಕ್ಕಳಿಗೆ ಹೇಳಬೇಕು, ನಿಮ್ಮಪ್ಪನ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋ ಬೆಳಗ್ಗೆ ಎದ್ದು ಅಂತ. ನಿಮ್ಮ ತಂದೆ, ನಿಮ್ಮ ಮನೆಯವರು, ನಿಮ್ಮ ಪತಿದೇವರು ಹೇಳಬೇಕು, ನಿಮ್ಮ ಅಮ್ಮನ ಕಾಲಕ್ಕೆ ನಮಸ್ಕಾರ ಮಾಡಯ್ಯ ಅಂತ. ನಿಮ್ಮಿಬ್ಬರದು ಆದ ತಕ್ಷಣ ಹೇಳಬೇಕು, ನಿಮ್ಮ ಅಜ್ಜಿ ತಾತಂಗೆ ನಮಸ್ಕಾರ ಮಾಡಿ ಅಂತ. ಮನೆಗೆ ಬಂದ ತಕ್ಷಣ ಮೊಬೈಲ್ ತೆಗೆದು ಪಕ್ಕದಲ್ಲಿಟ್ಟು ಕೂತ್ಕೊಂಡು ದೊಡ್ಡವರು ಬಂದರೆ ಅವರ ಕಾಲು ನಮಸ್ಕಾರ ಮಾಡಿ ಸಂಜೆ ಓದಕ್ಕೆ ಕೂತ್ಕೊಳ್ಳಿ ಅಂತ ನೀವತ್ತು ಪಾಠ ಹೇಳಬೇಕು. ಚಿಕ್ಕ ಮಕ್ಕಳಿಂದ ಇವತ್ತು ನೀವು ಅದು ತಿದ್ದಿ ಬುದ್ಧಿ ಕಲಿಸ್ತಿಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ತಂದೆ ತಾಯಿಯನ್ನೋ ಬೆಲೆನೂ ಇರೋದಿಲ್ಲ. ಹಿಂದೆ ಮನೆಗೆ ತಂದೆ ಬಂದರೆ ನೀವೆಲ್ಲ ಬಹುಶಃ ನಿಮ್ಮ ತಂದೆ ತಾಯಿ ಏನು ಬೆಲೆ ಕೊಟ್ಟಿದ್ದೀರಿ, ಇವತ್ತಿಗೂ ನಿಮ್ಮಗಳ ತಂದೆ ತಾಯಿ ಮುಂದೆ ನಿಂತು ನೀವು ಮಾತಾಡೋಕ್ಕೆ ಹೆದರ್ತೀರಿ. ನಿಮ್ಮ ಮಕ್ಕಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ನಿಮ್ಮನ್ನು ಕೇಳ್ತಾರೆ. ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ನೀವು ನಿಮ್ಮ ತಂದೆ ತಾಯಿ ಹತ್ರ 10 ರೂಪಾಯಿ ತೊಗೋಬೇಕಾದ್ರೆ ಎಷ್ಟು ಅಂಗಲಾಚ್ತಾ ಇದ್ರಿ. ಇವತ್ತು ಸಲೀಸಾಗಿ ಅಪ್ಪನ ಜೋಬಿ ಕೈ ಬಿಟ್ಟು 500 ರೂಪಾಯಿ ನೋಟೆ ಹೊಡಿತಾರೆ. ಅವ್ರ ದುಡ್ಡು, ಅವ್ರ ರಾಜ್ಯ, ಅವ್ರ ಸಾಮ್ರಾಜ್ಯ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ
ಆ 500 ರೂಪಾಯಿ ತೊಗೊಳ್ಬೇಕಾದ್ರೂ ಸಹಿತ ಅವರಪ್ಪ 500 ರೂಪಾಯಿ ಎಷ್ಟು ಕಷ್ಟಪಟ್ಟು ತಂದಿದ್ದಾರೆ, ಎಷ್ಟು ಬೆವರು ಸುರಿಸಿದ್ದಾರೆ, ಅಥವಾ ಅವರಪ್ಪ 500 ರೂಪಾಯಿ ಏನು ನೋವು ಅನುಭವಿಸಿದ್ದಾರೆ. ಇದರ ನೋವಿನ ಆ ಗುಣ, ಆ ನೋವಿನ ಬಾಧೆ ತಾಯಂದರು ನೀವೇ ನಿಮ್ಮ ಮಕ್ಕಳಿಗೆ ಹೇಳಬೇಕು. ಇದನ್ನು ಶಾಲಾ ಕಾಲೇಜುಗಳಲ್ಲಿ ಹೇಳೋದಿಲ್ಲ, ಮಕ್ಕಳಿಗೆ ಅರಿವು ಮೂಡಿಸೋದಿಲ್ಲ. ಆ ಮಕ್ಕಳಿಗೆ ಅರಿವು, ಆ ಸಂಸ್ಕೃತಿ ಸಂಪ್ರದಾಯ ಇರೋ ಕಷ್ಟ ಸುಖ ಅದರ ಅರಿವನ್ನು ತಾಯಂದರು ನೀವೇ ಹೇಳಬೇಕು. ಅದಾದಮೇಲೆ ಪ್ರತಿಯೊಬ್ಬರ ಮನೆ ಬದುಕು ಬಂಗಾರ ಆಗುವಂಥದ್ದು. ಧೂಪಂ ದಶಾಂಗಂ ಧೂಪಂ ಸುಗಂಧಂಚ ಸುಮನೋಹರಂ ಕಪಿಲಾಕೃತ ಸಂಯುಕ್ತಂ ಲೋಪೋಯಂ ಪ್ರತಿಪಕ್ಯದಾಹಂ ಸಾಧ್ಯಂದ್ರವರ್ತ ಸಂಯುಕ್ತಂ ಮನ್ನಿನಾ ಯೋಧಿತಂ ಮಯಾ ಗೃಹಾಣ ಮಂಗಳಂ ದೇವಂ ತ್ರೈಲೋಕ್ಯಂ ತ್ರಿಮಿರಾಪಃ ಭಕ್ತಾಯನಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ರಾಹಿಮಾಂ ನರಕಾದ್ವರ ದಿವ್ಯ ಜ್ಯೋತಿ ನಮೋಸ್ತುತೆ. ನೀವು ಒಮ್ಮೆ ಆರತಿ ಮಾಡಿ, ಆರತಿ ತಟ್ಟೆ ಮೇಲೆತ್ತಿ ನಿಮ್ಮ ಶಿರದಿಂದ ಮೇಲಿರಬೇಕು. ಯಾತಕ್ಕೋಸ್ಕರ ಅಂದರೆ ನಿಮ್ಮ ಮುಂದೆ ಇನ್ನೊಬ್ಬರು ಕೂತಿರ್ತಾರೆ, ಅವ್ರ ತಲೆಗೆಲ್ಲ ನೀವು ಆರತಿ ಮಾಡೋದು. ನೀವು ಆರತಿ ಮಾಡುವಂಥದ್ದು ಇಲ್ಲಿ ಭಗವಂತನಿಗೆ, ಗಣಪನಿಗೆ. ಕೈ ಮೇಲೆತ್ತಿ ಆರತಿ ತಗೊಳ್ಳಿ, ಮಾಡಿ ಆರತಿ ಮಾಡಿ.